ನಮ್ಮ ರಾಷ್ಟ್ರೀಯ ಭಾರತೀಯತೆಯನ್ನು ರಾಷ್ಟ್ರೀಯ ಪುಷ್ಪದ ಕುರಿತಾಗಿ ನಮ್ಮ ಅಸ್ಮಿತೆಯ ಕುರಿತಾಗಿ ಒಂದು ಚಿತ್ರ ಆಗಬೇಕು ಅಂತ ಯೋಚನೆ ಮಾಡಿದ್ದೆ. ಅವ್ರನ್ನ ಪ್ರಾತಸ್ಮರಣೀಯರನ್ನಾಗಿಸುತ್ತೆ, ಸಂಧ್ಯಾ ಬಂದರಿಗೆಯನ್ನಾಗಿಸುತ್ತೆ. ನಮಗೆ ವೇದಿಕೆಯನ್ನು ನಿಜ ಅರ್ಥದಲ್ಲಿ ತೂಕಬದ್ಧಗೊಳಿಸಿರುವಂತಹ ನಾವೆಲ್ಲರೂ ಇದು ಸಾಂಘಿಕ ಪ್ರಯತ್ನ, ಇದು ಸಾಮೂಹಿಕ ಯತ್ನ ಅನ್ನೋದನ್ನು ಸಾರಿ ಹೇಳ್ತಾ ಇದೆ. ಬೇರೆ ಬೇರೆ ಚಿತ್ರಗಳ ಅನೇಕ ನಾವೆಲ್ಲ ಭೇಟಿ ಆಗ್ತಲೇ ಇರ್ತೇವೆ. ಆದರೆ ಈ ಚಿತ್ರದ ವಿಶೇಷ ಏನು ಅಂತ ಹೇಳಿದ್ರೆ, ಇನ್ನೂ ಶೇಷ ಇವೆ ಅನೇಕ. ವಿಶೇಷದಲ್ಲಿ ಪದವಿ ಭಾಗ ಮಾಡಬಾರ್ದು ನಾವು, ಆದರೂ ಸಹ ಶೇಷ ಪದ್ಮ ಕುರಿತಾದಂಥ ಅನೇಕ ಶೇಷ ಸಂಗತಿಗಳು ಉಳಿದಿವೆ. ಇದರಲ್ಲಿ ಉಳಿಕೆ ಸಂಗತಿಗಳು ಹೆಚ್ಚಿವೆ. ಆದರೂ ಸಹ 2 ತಾಸಿನಲ್ಲಿ ವಿದುಷಿರು ಹೇಳಿದ ಹಾಗೆ ಒಂದು ಚಿತ್ರ ಕಾವ್ಯವನ್ನಾಗಿ ಮಾಡಬೇಕು ಅಂತ ಹೇಳಿದಾಗ ಇದನ್ನು ಯಾಕೆ ನೋಡಬೇಕು ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಈ ಮೂಲಭೂತ ಪ್ರಶ್ನೆ, ಚಿತ್ರ ಮಾಡ್ತೇವೆ ಯಾಕೆ, ತೋರಿಸೋದಕ್ಕಾಗಿ, ಅದಕ್ಕೆ ಉತ್ತರ ಕಂಡುಕೊಳ್ತೇವೆ. ಆದರೆ ಮಾಡಿದ ನಂತರ ಇದನ್ನು ನೋಡೋದಕ್ಕೆ ಏನು ಮಾಡಬೇಕು, ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಭಾರತೀಯತೆಯನ್ನು ಒಪ್ಪಿಕೊಳ್ಳುವಂಥವರು ಅಥವಾ ಭಾರತ ಅಂದರೆ ಏನು, ಅದರ ಪಾರಂಪರಿಕ ಜ್ಞಾನವೇನು, ಅದರ ದರ್ಶನ ಬಯಸುವಂಥವರು ಈ ಚಿತ್ರವನ್ನು ನೋಡಬೇಕು. ಅಷ್ಟಲ್ಲದೆ ಈ ಚಿತ್ರದಲ್ಲಿರುವಂಥ ಅಡಕ ಬರುವ ತಲೆಮಾರುಗಳಿಗೆ ಪಥದರ್ಶಿ ಅನ್ನೋ ಕಾರಣಕ್ಕಾಗಿ ನೋಡಬೇಕು. ಈ ದೇಶ ಅಥವಾ ಇಲ್ಲಿನ ನೆಲ ಜಲ ಇವೆಲ್ಲವೂ ನಮಗೆ ಆಶ್ರಯ ಕೊಟ್ಟಿದೆ, ಆಶ್ರಯ ಕೊಟ್ಟಿದೆ. ಈ ಆಶ್ರಯ ಋಣ ತೀರಿಕೆಯ ಬಾಬತ್ತಾಗಿ ಆದರೂ ಈ ಚಿತ್ರವನ್ನು ನೋಡಬೇಕು ಅನ್ನೋದನ್ನ ಹಕ್ಕೊತ್ತಾಯದ ಮುಖಾಂತರ ನಾವು ಹೇಳುವಂಥದ್ದು. ಅಷ್ಟಲ್ಲದೆ ಕೆಲವರ ರಾಜಕೀಯ ಪಕ್ಷಗಳು ಇತ್ಯಾದಿಗಳಿಗೆ ಅವರ ಚುನಾವಣಾ ಚಿಹ್ನೆ ಇರ್ತದೆ, ಪಕ್ಷದ ಚಿಹ್ನೆ ಇರ್ತದನ್ನು ಇಟ್ಕೊಂಡ್ಬಿಟ್ಟಿರ್ತವೆ. ಹಾಗಾಗಿ ಇಟ್ಟುಕೊಂಡವರು ಸಹ ಯಾಕೆ ಹಿರಿಯರು ಇದನ್ನು ಬಳಸಿದ್ರು, ರಾಷ್ಟ್ರೀಯ ಪುಷ್ಪ ಯಾಕೆ ಇದಾಯಿತು, ಯಾಕೆ ಇದರ ಹಿನ್ನೆಲೆ, ಇದು ಮುನ್ನೆಲೆ ಬರಬೇಕು ಅಂತಂದ್ರೆ ಹಿನ್ನೆಲೆ ತುಂಬ ಗಟ್ಟಿಯಾದ್ದು ಸತ್ವಯುತವಾಗಿದೆ. ಸ್ವತ್ವ ಅರಿಯೋದಕ್ಕೆ ಮತ್ತೆ ಸತ್ವ ಇವೆರಡಕ್ಕೂ ಈ ಪದ್ಮಗಂಧಿ ತುಂಬ ಸಹಕಾರಿ. ಪದ್ಮದ ಪರಿಮಳವನ್ನು ಬಿಡ್ತಿರುವಂತಹ ಈ ಚಿತ್ರ ನೋಡಿ ಅಂತ ಸುಮ್ಮನೆ ಹೇಳ್ತಾ ಇಲ್ಲ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಬರುವ ಅನೇಕ ತಲೆಮಾರುಗಳಿಗೆ ನಮ್ಮ ನಿಜವಾದ ಭಾರತದ ನಿಜ ವಿಸ್ತಾರವೇನು, ವೈಶಾಲ್ಯವೇನು, ಅಸ್ಮಿತೆಯೇನು, ಗೌರವವೇನು, ಇವೆಲ್ಲವನ್ನ ಈ ಚಿತ್ರದಲ್ಲಿ ಮುಖಾಂತರ ಹೇಳೋ ಪ್ರಯತ್ನ ನಡೆದಿದೆ. ಇದು ಚಿತ್ರ ಆದಮೇಲೆ ಅನೇಕರು ನಮಗೆ ಚಿತ್ರ ಆಗೋ ಸಂದರ್ಭದಲ್ಲೂ ಆದ ನಂತರವೂ ಅನೇಕರು ಬೇಕಾಗ್ತಾರೆ. ಹಾಗಾಗಿ ಸಾಂಘಿಕ ಯತ್ನವಾಗಿ ಇಷ್ಟನ್ನು ತಮ್ಮ ಮುಂದೆ ಕೂತ್ಕೊಂಡಿದ್ದೇವೆ. ಮಾನ್ಯ ಹರೀಶರು ವಾಗ್ದೇವಿ ಅಂತ ಶಿಕ್ಷಣ ಸಂಸ್ಥೆಯನ್ನು ಮಾಡಿಕೊಂಡು ಅವ್ರು ಹೇಳಿದ ಮೊದಲ ಮಾತು, ನಮ್ಮ ಇರುವ ಸಾವಿರಾರು ಮಂದಿ ಹುಡುಗರೇನಿದ್ದಾರೆ ಅವರೆಲ್ಲರನ್ನೂ ಕರೆತಂದು ಈ ಚಿತ್ರವನ್ನು ತೋರಿಸುವ ಕೆಲಸವನ್ನು ಮಾಡ್ತೀವಿ ಅಂತ. ಹಾಗಾಗಿ ನಾವು ನಮ್ಮ ಕುರಿತಾಗಿಯೇ ತುತ್ತೂರಿಯನ್ನು ಅಥವಾ ಶಂಖವನ್ನು ಹೇಳುವುದು, ಅಂಥವ್ರು ಯಾಕೆ ಬರ್ತಿದ್ದಾರೆ ನಿಮ್ಮ ಮುಂದೆ ನಿಂತ್ಕೊಳ್ಳೋಕೆ ಅಂತ ಹೇಳಿದ್ರೆ ನಾವು ಅಲ್ಲಿಂದೇ ಆರಂಭ ಮಾಡೋಣ. ನಮಗೆ ಇರುವಂಥವು ಎಲ್ಲರೂ 2 ಮಾತನ್ನು ಕೇಳಿಬಿಡೋಣ, ಮತ್ತೆ ನಾವು ಮಾತಾಡಿಕೊಳ್ಳೋಣ. ಕೇವಲ 30 ಕ್ಷಣ ಒಬ್ಬೊಬ್ಬರು ತೆಕ್ಕೊಂಡು ಸಹ ನಾವು ಪದ್ಮಗಂಧಿಯನ್ನು ನಾವು ಅದರ ಕುರಿತು ಹೇಳೋ ಬದಲು ಈಗಾಗಲೇ ಅದರ ಮೇಲೆ ನೇಪಥ್ಯದಲ್ಲಿ, ಅದರ ತೆರೆ ಮೇಲೆ, ತೆರೆ ಹಿಂದೆ ಎಲ್ಲ ಕೆಲಸ ಮಾಡಿದಂಥ ಎಲ್ಲ ಮಹನೀಯರು ಇಲ್ಲಿ ಕೂತಿದ್ದಾರೆ. ಅವರೆಲ್ಲರೂ ತನ್ನ ಮೇಲೆ 2 ಮಾತುಗಳನ್ನು ಆಡ್ಬಿಡ್ತು ಅಂತಂದರೆ ಪದ್ಮಗಂಧಿಯನ್ನು ಸಾರಾಸಕ್ತಾಗಿ ಅಂದರೆ ಅದರ ಸಾರ ಸಂಗ್ರಹ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ ಅನ್ನೋ ಆಲೋಚನೆಯಿಂದ ನಾನು ಮೊದಲು ಹರೀಶ್ವರನ್ನ ನಾನು ದಯಮಾಡಿ ಇದು ಕುರಿತಾಗಿ ಎಲ್ಲ ಮಾತು ಹೇಳಬೇಕು. ಸೊ ಅದಕ್ಕೆ ಪೂರಕವಾಗಿ ಸಿಕ್ಕಂಥ ಅವಕಾಶ ನನಗೆ ಪದ್ಮಗಂಧಿ. ವೆರಿ ಆರ್ಗ್ಯಾನಿಕಲಿ ವಿ ಶಾಟ್ ದಿಸ್ ಸಿನಿಮಾ. ಫ್ರಮ್ ಡೇ 1 ಇಲ್ಲಿ ತನಕ ನನಗೆ ಪದ್ಮಗಂಧಿ ಅಂತ ಎಣಿಸ್ಕೊಂಡಾಗ ಶೂಟಿಂಗಲ್ಲಿ ಇರ್ಬೋದು, ಪ್ರತಿ ಸ್ಟೇಜಲ್ಲೂ ಕೂಡ ಇಟ್ ಹ್ಯಾಸ್ ಅ ಡಿವೈನ್ ಟಚ್ ಇನ್ ದಿಸ್ ಮೂವಿ. ನಾನು ಬೇರೆ ಸಿನಿಮಾಗಳು, ಕಮರ್ಷಿಯಲ್ ಸಿನಿಮಾಗಳನ್ನ ಶೂಟಿಂಗ್ ಮಾಡುವಾಗ ಇರುವಂತಹ ಭಾವನೆ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಇಲ್ಲ. ದಿಸ್ ಹ್ಯಾಸ್ ಅ ಡಿಫರೆಂಟ್ ಲೆವೆಲ್ ಆಫ್ ಡಿವೈನ್ ಟಚ್, ಆರ್ಟ್. ನಾನು ಕಮರ್ಷಿಯಲ್ ಸಿನಿಮಾಗಳು, ಬೇರೆ ಸಿನಿಮಾಗಳು ಮಾಡುವಾಗ ಆ್ಯಕ್ಟಿಂಗ್ ಏನು ಅಂದ್ಕೊಂಡಿರ್ತಿದ್ದೆ ಅಲ್ಲ, ನಾನು ಆ್ಯಕ್ಚುಲಿ ಪದ್ಮಗಂಧಿ ಶೂಟಿಂಗ್ ಮೊದಲನೇ ದಿನ ಅರ್ಥ ಆಗಿದ್ದು ನನಗೆ ಆ್ಯಕ್ಟಿಂಗ್ ಆ್ಯಕ್ಚುಲಿ ಬರೋದಿಲ್ಲ ಅಂತ. ಇಲ್ಲಿಂದನೇ ನಾನು ಆ್ಯಕ್ಚುಲಿ ಐ ರಿಯಲಿ ಲರ್ನ್ಡ್ ಅ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಪದ್ಮಗಂಧಿ. ಇಲ್ಲಿ ನಮ್ಮ ಸಿನಿಮಾ ತಂಡದಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಂದನೂ ಕಲಿಯುವಂಥದ್ದು ತುಂಬಾ ಇದೆ. ಆ್ಯಂಡ್ ನಾನು ಕಳೆದ ಇದರಲ್ಲೂ ಹೇಳಿದೆ, ನಾವು ಕುಟುಂಬವಾಗಿ ಸಿನಿಮಾವನ್ನು ಮಾಡಿದ್ದೇವೆ. ಪದ್ಮಗಂಧಿ ನೀಡ್ಸ್ ಟು ಬಿ ರೀಚ್ಡ್ ವರ್ಲ್ಡ್ ವೈಡ್, ಇಟ್ ಡಿಸರ್ವ್ಸ್ ಟು ಬಿ ರೀಚ್ಡ್ ವರ್ಲ್ಡ್ ವೈಡ್. ನಿಮ್ಮೆಲ್ಲರ ಸಹಕಾರ ಅದಕ್ಕೆ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ವೆರಿ ಡ್ರೀಮ್ ಕಮಿಂಗ್ ಟ್ರೂ ಮೂಮೆಂಟ್ ನನಗೆ ಈ ಸಿನಿಮಾ ಫಸ್ಟ್ ನನಗೆ ಪದ್ಮಗಂಧಿ ಅನ್ನುವಂತಹ ಸಿನಿಮಾ ಕನ್ನಡ, ಸಂಸ್ಕೃತ, ಹಿಂದಿಯಲ್ಲಿ ಬರ್ತಾ ಇದೆ, ಅದಕ್ಕೆ ಆಡಿಷನ್ ನನಗೆ ಸಿಕ್ತು ಅನ್ನುವಾಗ ಐ ಲಿಟರಲಿ ಪ್ರೇ ಟು ಎವ್ರಿ ಗಾಡ್, ನನಗೆ ಇದೊಂದು ಸಿನಿಮಾ ಸಿಕ್ಬಿಟ್ಲಿ, ನಾನು ಐ ವಾಂಟ್ ಟು ಡೂ ಇಟ್ ಅಂತ. ಬಿಕಾಸ್ ಸುಚೇಂದ್ರ ಪ್ರಸಾದ್ ಸರ್ ಜೊತೆ ಕೆಲಸ ಮಾಡಬೇಕು ಅನ್ನುವಂಥದ್ದು ನನಗೆ ಚೈಲ್ಡ್ಹುಡ್ಡಿಂದ ಇದ್ದದ ಡ್ರೀಮ್. ಇಟ್ ಹ್ಯಾಸ್ ಕಮ್ ಟ್ರೂ ಇನ್ ದಿಸ್. ಮತ್ತು ಲೀಲಾ ಮ್ಯಾಮ್ ಅವರ ಏನು ನಿರ್ಮಾತ್ರದಲ್ಲಿ ನಾವು ಕೆಲಸ ಮಾಡಿರುವಂಥದ್ದು, ಐ ಲರ್ನ್ಡ್ ಒನ್ ಥಿಂಗ್ ಅಬೌಟ್ ಹರ್, ಶಿ ಈಸ್ ಫುಲ್ ಆಫ್ ನಾಲೆಡ್ಜ್. ಪ್ರತಿಯೊಂದು ಮಾತುಕತೆ, ಅವರ ಜೊತೆ ಆಡುವ ಪ್ರತಿಯೊಂದು ಮಾತುಕತೆಯಲ್ಲೂ ದೇರ್ ಇಸ್ ಅ ಲರ್ನಿಂಗ್ ಫಾರ್ ಮೀ ಟು ಎವ್ರಿಬಡಿ. ಸೊ ಈ ಸಿನಿಮಾ ನನಗೆ ತುಂಬ ತುಂಬ ಹೃದಯಕ್ಕೆ ಹತ್ತಿರವಾದಂಥ ಸಿನಿಮಾ.
ಸೊ ಇದರಲ್ಲಿ ಇಟ್ಸ್ ಆಲ್ ಅಬೌಟ್ ಇನ್ಫಾರ್ಮೇಷನ್ ಅಬೌಟ್ ಲೋಟಸ್. ನಮ್ಮ ಸಂಸ್ಕೃತಿಯಲ್ಲಿ ನಾವು ಆ್ಯಕ್ಚುಲಿ ಬೀಯಿಂಗ್ ಯೂತ್, ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸಬೇಕಾಗಿರೋದು ನಮ್ಮ ಜವಾಬ್ದಾರಿ. ಸೊ ಇಂತಹ ಸಿನಿಮಾಗಳಿಂದ ವಿ ಆರ್ ಆ್ಯಕ್ಚುಲಿ ಟೇಕಿಂಗ್ ಸ್ಟೆಪ್ಸ್. ಸೊ ನಿಮ್ಮೆಲ್ಲರ ಸಹಕಾರ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಅವಕಾಶಕ್ಕಾಗಿ ನಾನು ನನ್ನ ಎಂಟೈರ್ ತಂಡಕ್ಕೆ ಆಭಾರಿಯಾಗಿದ್ದೇನೆ. ಧನ್ಯವಾದ. ಸುಜೇಂದ್ರ ಪ್ರಸಾದ್ ಸರ್ ನಮಗೆ ಒಂದು 12 ವರ್ಷದ ಪರಿಚಯ. ಆ ಒಂದು ಪರಿಚಯದಲ್ಲಿ ಇದು ಮೊದಲನೇ ಸಿನಿಮಾ ಕೊಟ್ಟಿದ್ದಾರೆ ನನಗೆ ರಿಲೀಸ್ ಮಾಡೋದಕ್ಕೆ. ಥ್ಯಾಂಕ್ ಯು. ನಾವು ಈ ಸಿನಿಮಾನ ಒಂದು 25ರಿಂದ 30 ಸೆಂಟ್ರಲ್ಲಿ ರಿಲೀಸ್ ಮಾಡಬೇಕನ್ನೋದು ನನ್ನ ಒಪಿನಿಯನು. ಸೊ ಹಂಗಾಗಿ ಅದ್ರ ಪ್ರಕಾರನೇ ಪ್ಲ್ಯಾನ್ ಮಾಡಿದ್ದೀವಿ. ಸರ್ ಯಾವ ಡೇಟಿಗೆ ಬರಬೇಕಂತ ಕೇಳಿದ್ರು. ವೆಂಕಟರು ನಿಮ್ಮ ಡೇಟಲ್ಲೇ ಮಾಡಿಬಿಡೋಣ, ನೀವು ಯಾವ ಡೇಟ್ ಪರ್ಫೆಕ್ಟ್ ಅಂತ ಹೇಳ್ತೀರ ಅದ್ರ ಪ್ರಕಾರ ಪ್ಲ್ಯಾನ್ ಮಾಡಿ ಅಂತ. ಅದರ ಪ್ರಕಾರ 12ನೇ ತಾರೀಕು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಶುಕ್ರವಾರ 11ನೇ ತಾರೀಕು ತುಂಬ ದೊಡ್ಡ ಸಿನಿಮಾ ಇದೆ. ಬಟ್ 12ನೇ ತಾರೀಕು ನಮ್ಮದು ಸಿನಿಮಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ ಒಂದ್ಸರಿ. ಎಲ್ಲರೂ ಇಡೀ ಟೀಮ್ ಹೇಳಿದ್ದಾರೆ ಏನಕ್ಕೆ ಈ ಸಿನಿಮಾ ನೋಡಬೇಕು, ಎಷ್ಟು ಇಂಪಾರ್ಟೆಂಟ್ ಈ ಸಿನಿಮಾ ಅನ್ನೋದು ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿದೆ. ದಯವಿಟ್ಟು ಈ ಸಿನಿಮಾ ನೋಡಿ, ಒಳ್ಳೆ ಸಿನಿಮಾಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ಅಭಿನಂದಿಸ್ತೇನೆ. ಯಾಕೆಂದರೆ ಅವರ ಚಿಂತನೆ ಮತ್ತು ಯೋಚನೆ ಯಾವತ್ತೂ ಕೂಡ ರಾಷ್ಟ್ರೀಯ ಸ್ರೋತ ಮತ್ತು ರಾಷ್ಟ್ರೀಯತೆಯ ಕಡೆಗೆ ಇರುತ್ತೆ, ಸಂಸ್ಕೃತಿಯ ಕಡೆಗೆ ಇರುತ್ತೆ. ಇದರ ಟ್ರೈಲರ್ ನೋಡಿದ ಮೇಲೆ ಪೂರ್ತಿ 2 ಗಂಟೆ ಕೂತು ಯಾವಾಗ ನೋಡ್ತೀವಿ ಅನ್ನುವಂತಹ ಕುತೂಹಲ ಕೂಡ ಉಂಟಾಗಿದೆ. ಇದರ ಬಗ್ಗೆ ಸಂಗೀತವನ್ನು ನೀಡಿದಂತಹ ಶಂಕರ್ ಶಾನ್ಭಾಗರು ಮತ್ತು ಬಹಳಷ್ಟು ನಮ್ಮ ಪರಿಚಿತರು, ಸ್ನೇಹಿತರು ಇದರಲ್ಲಿ ಪರಮಶಿವನ್ ಅವರು ಇದರ IIT ಮಡ್ರಾಸಲ್ಲಿ ಪ್ರೊಫೆಸರ್ ಆಗಿದ್ದವರು ಸಂಗೀತವನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಶಂಕರ್ ಶಾನ್ಭಾಗ್ ಅವರು ಹಾಡಿದ್ದಾರೆ. ಇದರಲ್ಲಿ ಪಾತ್ರ ಮಾಡಿದಂತಹ ಪದ್ಮಿನಿಯವರು ಎಲ್ಲ ನಮಗೆ ಚಿರಪರಿಚಿತರು. ಅದರಲ್ಲಿ ಒಳ್ಳೆ ಪಾತ್ರ ಮಾಡಿದಂಥ ಹೆಸರು ಆಕೆಯದು ಮಹಾಪದ್ಮ ಅಂತ ಕೇಳಿ ಇದ್ದಿದ್ದು ರೋಮಾಂಚನ ಆಯಿತು. ಹಾಗಾಗಿ ಬಹುಶಃ ಸಹಸ್ರಾರ ಪದ್ಮವನ್ನು ಕೂಡ ನೀವು ತೊಗೊಂಡಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ಆ ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೂ 7 ಬೆಟ್ಟಗಳನ್ನು 7 ಪದ್ಮಗಳನ್ನು ನೀವು ಖಂಡಿತ ಇದನ್ನು ವಿವರಿಸಿರ್ತೀರಿ. ಹಾಗಾಗಿ ಎಲ್ಲೆಲ್ಲಿ ಇವತ್ತು ಕೊರತೆ ಇರುವಂಥದ್ದು ಏನು ಅಂತಂದರೆ ನಮ್ಮ ಮೂಲ ಸ್ರೋತವನ್ನು ನಾವು ಮರ್ತಿರೋದು. ಸೊ ನಮ್ಮನ್ನು ನಾವು ತಿಳ್ಕೊಂಡಾಗ ನಮಗೆ ನಮ್ಮ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಇನ್ನಷ್ಟು ಹಿರಿಮೆ ಬರುತ್ತೆ. ಹಾಗಾಗಿ ಇಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದ್ದೀರಿ. ನಾನು ಆಗಲೇ ಹೇಳಿದಾಗೆ ಯಾವುದಾದ್ರೂ ಸ್ಕ್ರೀನ್ ಮಾರತ್ಹಳ್ಳಿ, ವರ್ತೂರು, ಈ ಕಡೆ ಆ ಕಡೆ ಹತ್ತಿರದಲ್ಲಿ ವೈಟ್ಫೀಲ್ಡ್ ಈ ಭಾಗದಲ್ಲಿ ನೀವು ಸ್ಕ್ರೀನ್ ಮಾಡಿದಾಗ ನಮ್ಮ ಹೈಸ್ಕೂಲ್ ಮಕ್ಕಳು ಯಾರ್ಯಾರು ಸಂಸ್ಕೃತವನ್ನು ದ್ವಿತೀಯ ಭಾಷೆಯನ್ನಾಗಿ ತೆಗೆದುಕೊಂಡಿದ್ದಾರೆ. ಯಾಕಂದರೆ ನಮ್ಮಲ್ಲಿ 1 ಡಜನ್ ಸಂಸ್ಕೃತ ಪಂಡಿತರಿದ್ದಾರೆ. ಸೊ ಹಾಗಾಗಿ ನಮ್ಮ ಎಲ್ಲ ಮಕ್ಕಳನ್ನು ಹೈಸ್ಕೂಲ್ ಮಕ್ಕಳು ಕನ್ನಡದಲ್ಲಿ ಇರೋದ್ರಿಂದ ನಮ್ಮ ಹೈಸ್ಕೂಲ್ ಮಕ್ಕಳು ಅಷ್ಟೋ ಜನರನ್ನ ಕರ್ಕೊಂಬಂದು ನಾವು ತೋರಿಸೋದಕ್ಕೆ ನಾವು ಕಾತರಾಗಿದ್ದೀವಿ. ನಮ್ಮ ಟೀಚರ್ಸ್ನು ಅಷ್ಟು ಜನ ಕರ್ಕೊಂಬಂದು ನಾವು ತೋರಿಸ್ತೀವಿ ಸರ್. ಆದಷ್ಟು ಬೇಗ ಇದು ಬಿಡುಗಡೆ ಆಗಲಿ. ಮತ್ತು ಹೇಗೆ ಕಾಂತಾರಾನ ಪ್ರಧಾನಿಯವರು ಕರೆದು ನೋಡಿದ್ರು, ರಾಷ್ಟ್ರಪತಿಗಳು ಅವರ ಮನೆಯಲ್ಲೇ ರಾಷ್ಟ್ರಪತಿ ಭವನದಲ್ಲಿ ಹಾಕ್ಸ್ಕೊಂಡು ನೋಡಿದ್ರು, ಇನ್ನೊಂದು ಅತ್ಯಂತ ಶೀಘ್ರದಲ್ಲಿ ಈ ಚಿತ್ರವನ್ನು ನರೇಂದ್ರ ಮೋದಿಜಿಯವರು ನೋಡಲಿ, ರಾಷ್ಟ್ರಪತಿಗಳು ನೋಡಲಿ ಅಂತ ನಾನು ಹಾರೈಸ್ತೇನೆ. ಆದರೆ ಈ ಭಾರತೀಯ ಸಂಸ್ಕೃತಿ ಏನಿದೆ ಅದರ ಎಲ್ಲ ಪ್ರಾಕಾರದಲ್ಲಿಯೂ ಕೂಡ ಈ ಪದ್ಮದ ಇನ್ನೂ ಒಂದು ಝಲಕ್ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಎಷ್ಟು ಅಗೆದು ಬಗೆದರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದೆ ಇರುವಷ್ಟು ವಿಷಯ ಇದೆ. ಅದರಲ್ಲಿ ಮೂಲತಃ ನಾವು ಆಯುರ್ವೇದವನ್ನು ಅಭ್ಯಾಸ ಮಾಡೋದ್ರಿಂದ ಈ ಕಮಲದ ಪುಷ್ಪದಲ್ಲಿ 100 ಔಷಧಿಯನ್ನು ಮಾಡ್ತೀವಿ. ಕಮಲದ ಪುಷ್ಪ, ಕಮಲದ ಎಲೆ, ಕಮಲದ ದಂಟು, ಕಮಲದ ಬೇರು, ಇದೆಲ್ಲದರಲ್ಲಿಯೂ ಕೂಡ ಸಾಕಷ್ಟು ಔಷಧಿಯನ್ನು ಮಾಡ್ತೀವಿ. ಅಂತಹ ವಿಶೇಷವಾದಂತಹ ಕೆಲವು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಹೇಳುವಂತಹ ಒಂದು ಸಣ್ಣ ನನ್ನ ಕೆಲಸವನ್ನು ಸುಚೇಂದ್ರ ಪ್ರಸಾದ್ ಅವರೇ ಕರೆದು ನನ್ನ ಕೈನಲ್ಲಿ ಹೇಳಿಸಿದ್ದಾರೆ. ಅದು ನಮಗೆ ನಾನು ಒಂದು ಡಬ್ಬಿಂಗ್ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟೆ ಅಂದರೆ ಬಹುಶಃ ಅವರ 1 ದಿವಸದ ಡಬ್ಬಿಂಗ್ ಥಿಯೇಟ್ರನ್ನ ಬಾಡಿಗೆ ಎಕ್ಸ್ಟ್ರಾ ಕೊಡೋ ಹಾಗೆ ಬಹುಶಃ ಮಾಡಿರ್ಬೋದು. ಆದರೂ ಕೂಡ ಸಹಿಸ್ಕೊಂಡು ಅವ್ರು ನನ್ನ ಕೈನಲ್ಲಿ ಪಾತ್ರವನ್ನು ಮಾಡಿಸಿದ್ದಾರೆ. ಅದಕ್ಕೆ ಅದು ಹೇಗೋ ಇರಲಿ, ಒಟ್ಟಾರೆ ಈ ಚಿತ್ರ ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಅದನ್ನು ತಾವೆಲ್ಲರೂ ಕೂಡ ಖಂಡಿತವಾಗಿಯೂ ನೋಡಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಒಂದು ಫ್ರೇಮ್ ಈ ಕಡೆ ಒಂದು ಸ್ವಲ್ಪ ಹೊತ್ತು ಈ ಕಡೆ ತಲೆ ಅಲ್ಲಾಡಿಸಿದ್ರೆ ಸಾಕು, ಒಂದು ಇನ್ಫಾರ್ಮೇಷನ್ ಈಸ್ ಲಾಸ್ಟ್. ಸೊ ಎವ್ರಿ ಕ್ಯಾರೆಕ್ಟರ್ ಈಸ್ ಇನ್ಫಾರ್ಮೇಷನ್. ಇದನ್ನು ನಾನಂತೂ ಬುಕ್ಕಲ್ಲಿ ಓದಿರಲಿಲ್ಲ, ಸ್ಕೂಲಲ್ಲಿ ಓದಿರಲಿಲ್ಲ, ನಿಜವಾಗ್ಲೂ ಒಪ್ಕೊಳ್ತೀನಿ. ಈ ಸಿನಿಮಾ ನೋಡಿದ್ಮೇಲಂತೂ ತುಂಬ ಇನ್ಫಾರ್ಮೇಷನ್ಸ್. ಒಂದು ಪದ್ಮ ಅನ್ನೋ ಪದ್ಮ ಹೆಸರಿಗೆ 36,000 ಪರ್ಯಾಯ ಮೀನಿಂಗ್ ಇದೆ ಅಂದಾಗ ನಾನೇ ನಂಬಕ್ಕಾಗಲಿಲ್ಲ. ಆದರೆ ಒಪ್ಕೊಳ್ಳೇಬೇಕಾಗಿತ್ತು, ಅದಕ್ಕೆ ಸಾಕ್ಷಿಗಳು ಎಲ್ಲ ಇತ್ತು.
ಈ ಚಿತ್ರ ಕನ್ನಡ, ಸಂಸ್ಕೃತ್ ಆ್ಯಂಡ್ ಹಿಂದಿ 3 ಲ್ಯಾಂಗ್ವೇಜಲ್ಲಿ ಬಂದಿದೆ. ಸರ್, ನಾನು ಈ ಚಿತ್ರ ಮಾಡಿದ ಮೇಲಿಂದ ನಮ್ಮ ಮನೆ ರೇಷನಲ್ಲಿ ಮಕಾನ್ ಎವ್ರಿ ಮಂತ್ ಇದು ಒಂದು ಫಾರ್ಮೆಟ್ ಆಗ್ಬಿಟ್ಟಿದೆ. ಈಗ ರೇಷನ್ ತರಬೇಕಾದ್ರೆ ನನ್ನ ವೈಫ್ಗೆ ಹೇಳಿದ್ದೆ, ಒಂದು ಸ್ವಲ್ಪ ತೊಗೊಂಡು ಬರಲೇಬೇಕು ಅನ್ನೋದಾಗ್ಬಿಟ್ಟು ನಮ್ಮ ಮನೇಲಿ ಊಟಕ್ಕೆ ರೆಗ್ಯುಲರೈಸ್ ಆಗಿಬಿಟ್ಟಿದೆ. ಆ ರೀತಿ ಮಕಾನ ಇದು ಪದ್ಮ ಅನ್ನೋದು ತುಂಬ ಈ ಸಿನಿಮಾ ನೋಡಿ ನಿಮಗೆ ನಾನು ಹೇಳ್ತಾ ಇರೋದು ಇದು ಬರ್ಬೋದು, ಆದರೆ ಈ ಸಿನಿಮಾ ನೋಡಿದವ್ರಿಗೆ ಅರ್ಥ ಆಗುತ್ತೆ. ಹೌದು, ನಾನು 2 ಅವರ್ ಸ್ಪೆಂಡ್ ಮಾಡಿದ್ದೀನಿ ಅಂದರೆ ವರ್ಕ್ ಸ್ಪೆಂಡ್ ಮಾಡಿದ್ದೀನಿ ಅಂತ ಅನ್ಸುತ್ತೆ ನಿಮಗೆ. ಅದು ನಾನು ಎಂಜಾಯ್ ಮಾಡಿದ್ದೀನಿ ಈ ಸಿನಿಮಾ, ನೀವು ಎಂಜಾಯ್ ಮಾಡಿ. ಈ ಚಿತ್ರ ತೆರೆ ಮೇಲೆ ಬರಲಿ, ತೆರೆ ಮೇಲೆ ಬಂದು ಎಲ್ಲರನ್ನೂ ಖುಷಿ ರಂಜಿಸಲಿ ಅಂತ ನಾನು ಈ ಮೂಲಕ ನಿರ್ದೇಶಕರು ಮತ್ತು ನಿರ್ಮಾಪಕರು ಇಬ್ಬರಿಗೂ. ತಂದೆಯವ್ರ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದ್ಸಲ ಹೇಳಿದರು, ರವೀಂದ್ರ ಕಲಾಕ್ಷೇತ್ರದಲ್ಲಿ 25 ವರ್ಷ ಹಳೆ ಕಥೆ ಇದು, ಅದು ಇಲ್ಲ 29 ವರ್ಷ. ಆವಾಗ ಅವರು ಸುಮಾರು ವರ್ಷ ಆದಮೇಲೆ ಬಣ್ಣ ಹಚ್ಚಿ ನಾಟಕ ಮಾಡಿದ್ರು, ರಮಾಕಾಂತನ ಪಾತ್ರ ಮಾಡಿದ್ರು ಭಕ್ತ ಅಂಬರೀಷದಲ್ಲಿ. ನಮ್ಮ ತಂದೆ ಹಾರ್ಮೋನಿಯಂ ನುಡಿಸಿದ್ರು. ಅವಾಗ ಕೈಲಿ ಬೇಕಾದರೂ ಹಾಡು ಹೇಳಿಸಬಲ್ಲರು ಇವರು ಅಂತ ನಮ್ಮ ತಂದೆ ಬಗ್ಗೆ ಒಂದು ಮಾತು ಹೇಳಿದರು. ಅದು ಜಡ ವಸ್ತು, ಅಚೇತನ ವಸ್ತು, ಅದರಲ್ಲಿ ಕೂಡ ಅದಕ್ಕೆ ಚೇತನ ತುಂಬಿ ಅದರ ಕೈಲಿ ಹಾಡಿಸಬಲ್ಲರು ಅಂತ. ಯಾಕೆಂದರೆ ರಾಜ್ಕುಮಾರ್ ಅವ್ರ ಕೈಲಿ ಆಂಜನೇಯನ ಪಾತ್ರ ಮಾಡಿಸಿದ್ರು ನಮ್ಮ ತಂದೆ. ಹಾಗೆ ಒಂದು ಅತಿ ಶುಷ್ಕವಾದಂತಹ, ಅದಕ್ಕೆ ನಿಸ್ಸಾರವಾದಂತಹ ಟಾಪಿಕ್ ಇದು. ನಿಜವಾಗಿ ಹೇಳಬೇಕಂದ್ರೆ ಇದೇನಂದರೆ ಬರೀ ವಿದ್ವಾಂಸರಿಗೆ ರುಚಿಸುತ್ತೆ. ಆ ತರಹ ಅಚೇತನವಾದಂತಹ ಜಡವಸ್ತುವನ್ನು ತಗೊಂಡು ಹೋಗಿ ನೀವು ಸುಚೇಂದ್ರ ಪ್ರಸಾದ್ ಅವರು ಕೊಟ್ಟರೆ ಅವ್ರು ಅದರಿಂದ ಒಂದು ಸಿನಿಮಾ ಮಾಡ್ತಾರೆ. ಆ ಶಕ್ತಿ ಅವರಿಗೆ ಇದೆ. CINEMA ಅನ್ನೋದರಲ್ಲಿ ಎಲ್ಲ ಗೊತ್ತು. ಸಿನಿಮಾ, ಅದರಲ್ಲಿ ಆ್ಯಕ್ಟಿಂಗ್ ಇರ್ಬೋದು, ಸಂಗೀತ ಇರ್ಬೋದು. ಅವರು ಎಲ್ಲರೂ ಕನ್ನಡದ ಬಗ್ಗೆ ಮಾತ್ರ ಮಾತಾಡ್ತಾರೆ. ಅವರ ಬಗ್ಗೆ ಅವರ ಬಹುಭಾಷಾ ವಿದ್ವಾಂಸರು. ಈ ಸಿನಿಮಾ ಮಾಡಬೇಕಾದ್ರೆ ಒಂದು ಅವರೇ ಬರೆದ್ರು ಲಾವಣಿಯನ್ನು. ಆ ಲಾವಣಿಯಲ್ಲಿ ಒಂದು ಲೈನ್ ಬರುತ್ತೆ, ನಂಬುಗೆ ಖಾನ್ ಅಜೀಮುಲ್ಲಾ ಅಂತ. ಅದರ ಪ್ರೊನೌನ್ಸಿಯೇಷನ್ ಹೇಗೆ ಬರಬೇಕು, ಅದು ಹೇಗೆ ಉಚ್ಚಾರ ಮಾಡಬೇಕು, ಹಾ ಅನ್ನೋದನ್ನು ಅದರ ಮೇಲೆ ಒಂದು 10 ನಿಮಿಷ ಅದು ಬರೋವರೆಗೂ ಬಿಡಲಿಲ್ಲ. ಅನಿಲ್ ಅವರು ಅವ್ರು ಹಾಡಿದಾಗ ಹಾ ಇಲ್ಲ ಅದು ಹಂಗಲ್ಲ, ಅದು ಹಾ ಬರಬೇಕು, ಇಲ್ಲಿಂದ ಗಂಟ್ಲಿಂದ ಬರಬೇಕು ಅಂತ. ಹಾಗೆ ಆ ಭಾಷೆ ಏನು ಎಷ್ಟು ಕೇಳಬೇಕು ಅದು ಕರೆಕ್ಟಾಗಿ ಗೊತ್ತಿರೋರು ಅಂತಹ ವಿದ್ವಾಂಸರು. ಇನ್ನು ಸಂಸ್ಕೃತದ ಪ್ರಕಾಂಡ ಪಂಡಿತರು ಪ್ರೊಫೆಸರ್ SR ಲೀಲಾ ಅವರು ಯಾವಾಗಲೂ ನಮ್ಮ ದೇಶದ ಬಗ್ಗೆ ಬಹಳ, ನಮ್ಮ ದೇಶ, ನಮ್ಮ ಸಂಸ್ಕೃತಿ ಅದನ್ನು ಉಳಿಸೋಕ್ಕೆ ಹೊಡೆದಾಡ್ಕೊಂಡೇ ಬಂದಿದ್ದಾರೆ. ಹಂಚಿಕೆದಾರರು ವೆಂಕಟ್ ಅವರು ಬರಬೇಕು. ಪದ್ಮಗಂಧಿ ಅನ್ನೋದು ಒಂದು ಸ್ವಲ್ಪ ಹೊಸದಾಗಿ ಕೇಳಿಸ್ಬೋದು. ಪದಕ್ಕೆ ಒಂದು ಸಣ್ಣದಾಗಿ ಅರ್ಥ ಹೇಳ್ತೇನೆ. ಪದ್ಮ ಅಂದರೆ ಎಲ್ಲರಿಗೂ ಗೊತ್ತು. ಒಳ್ಳೆಯ ಅನುಭವವನ್ನು ನಾನು ಪಡ್ಕೊಂಡೆ. ತುಂಬ ಅನುಭವಗಳನ್ನ ಪದ್ಮದ ವಿಚಾರವಾಗಿ, ಚಿತ್ರೀಕರಣ ವಿಚಾರವಾಗಿ ತುಂಬ ಅನುಭವಗಳನ್ನ ಪಡ್ಕೊಂಡೆ. ಎಷ್ಟೊಂದು ವಿಚಾರಗಳು ಗೊತ್ತೇ ಇರಲಿಲ್ಲ. ನಾವು ಗುರುಕುಲದಲ್ಲಿ ಎಷ್ಟೊಂದು ಶ್ಲೋಕಗಳನ್ನ ಹೇಳ್ತೇವೆ, ಸೂಕ್ತಗಳನ್ನ ಹೇಳ್ತೇವೆ, ಮಂತ್ರಗಳನ್ನ ಹೇಳ್ತೇವೆ, ಹಾಡುಗಳನ್ನ ಹೇಳ್ತೇವೆ. ಆ ಎಲ್ಲ ಸ್ತೋತ್ರ, ಶ್ಲೋಕ, ಹಾಡುಗಳಲ್ಲಿ ಎಷ್ಟೊಂದು ಕಡೆ ಪದ್ಮದ ಉಲ್ಲೇಖಗಳಿದೆ. ಅದನ್ನು ಯಾವತ್ತೂ ನಾವು ಗಮನಿಸೇ ಇರಲಿಲ್ಲ. ಅದೇ ಚಿತ್ರೀಕರಣ ಮಾಡಬೇಕಾದ್ರೆ ಅದೆಲ್ಲ ಅನಿಸ್ತು, ಇಲ್ಲೂ ಇದೆ ಅಲ್ವಾ ಅಂತ. ನಾವಿದನ್ನ ಯಾವತ್ತೂ ಗಮನಿಸದೇ ಇರಲಿಲ್ಲ, ಇವತ್ತು ಗೊತ್ತಾಗ್ತದೆ ಅಲ್ವಾ ಅಂತ. ಎಷ್ಟೊಂದು ಕಡೆ ಪದ್ಮದ ಉಲ್ಲೇಖವನ್ನು ನಾವು ಈ ಚಿತ್ರೀಕರಣ ಮೂಲಕ ತಿಳ್ಕೊಂಡ್ವಿ. ಪದ್ಮದ ಬಗ್ಗೆ ತುಂಬಾನೇ ಅನುಭವಗಳನ್ನ ಮತ್ತೆ ವಿಚಾರಗಳು, ಗೊತ್ತಿಲ್ಲದಿರೋಂತಹ ಎಷ್ಟೋ ವಿಚಾರಗಳನ್ನ ಈ ಚಿತ್ರೀಕರಣದ ಸಮಯದಲ್ಲಿ ತಿಳ್ಕೊಂಡ್ವಿ. ತುಂಬ ಖುಷಿ ಆಯಿತು ನಮಗೆ. ಮತ್ತು ನನ್ನ ಗುರುಕುಲದ ನನ್ನ ಅಕ್ಕಂದಿರು, ತಂಗಿಯಂದಿರು ಅಥವಾ ಗುರುಕುಲದ ನನ್ನ ಶಿಕ್ಷಕರು ಎಲ್ಲರಿಗೂ ತುಂಬ ಒಳ್ಳೆಯ ಅನುಭವ ಇದನ್ನು ನೀಡ್ತು. ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಶುಭಂಕರೋತಿ ಮೈ ಕೊನೆಯ ಒಂದು ಹಂತಕ್ಕೆ ಬಂದು ಬಿಡುಗಡೆಯ ಸಂದರ್ಭಕ್ಕೆ ಬಂದಿದೆ. ನಮಗನ್ಸುವಂಥದ್ದು ಈ ಒಂದು ಪದ್ಮಗಂಧಿ ಹೇಳ್ತಕ್ಕಂಥದ್ದು ಕೇವಲ ದೃಶ್ಯ ಕಾವ್ಯ ಅಲ್ಲ, ದೃಶ್ಯ ಜ್ಞಾನ ಕಾವ್ಯ. ಇದು ದೃಶ್ಯ ಜ್ಞಾನ ಕಾವ್ಯ. ಈ ಮೂರರ ಒಂದು ತ್ರಿವೇಣಿ ಸಂಗಮ ನಿಮ್ಗೆ ಸಿಗಬೇಕು ಅಂತಂದ್ರೆ ಈ ಪದ್ಮಗಂಧಿಯನ್ನು ನೀವು ನೋಡಬೇಕು. ನಮ್ಮ ಶುಭಂ ಕರೋತಿ ಮೈತ್ರೇಯಿ ಗುರುಕುಲದಲ್ಲಿ ಚಿತ್ರೀಕರಣಗೊಂಡಂತಹ ಒಂದು ಅದ್ಭುತವಾದಂತಹ ದೃಶ್ಯ ಜ್ಞಾನ ಕಾವ್ಯ ಇದು. ಅವರು ಮನಸ್ಸು ಮಾಡಿದ್ರೆ ಬೇರೆ ಕಡೆ ಸೆಟ್ ಹಾಕೊಂಡು ಇದೆಲ್ಲ ಶೂಟಿಂಗ್ಗಳನ್ನು ಮಾಡಬಹುದಿತ್ತು. ಆದರೆ ಅದಕ್ಕೊಂದು ಸತ್ವ ಬರಬೇಕು, ಆ ಒಂದು ಸರಿಯಾಗಿರತಕ್ಕಂತಹ ಅದೇ ಆ ಒಂದು ಆತ್ಮ ಬರಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಶುಭಂ ಕರೋತಿಯನ್ನ ಹುಡುಕೊಂಡು ಅಲ್ಲಿಗೆ ಬಂದು ನಮ್ಮ ಸುಚೇಂದ್ರ ಪ್ರಸಾದ್ ಅವರು
ಮಾಡಿಸಿದ್ರು. ನಾವೆಲ್ಲ ಆಗಲೇ ಹೇಳಿದಾಗೆ ನಾವೆಲ್ಲರೂ ಕೂಡ ಯಾರು ನಟರಲ್ಲ, ನಾವೆಲ್ಲರೂ ಕೂಡ ನಮ್ಮಿಂದ ಒಂದು ಸಾಧಾರಣವಾಗಿರ್ತಕ್ಕಂತಹ ನಮ್ಮ ನಿತ್ಯ ಜೀವನ ಶೈಲಿಯನ್ನೇ ಅವರು ಅದನ್ನ ಚಿತ್ರೀಕರಿಸಿಕೊಂಡು ಅದನ್ನೇ ಸಿನಿಮಾಕ್ಕೆ ಒಗ್ಗಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಪ್ರಸಾದ್ ಅವರತಕ್ಕಂಥ ಒಂದು ಗುಣ ಅದು. ಹಾಗಾಗಿ ಅವರನ್ನು ಕೂಡ ನೆನಪಿಸ್ಕೊಳ್ತಾ, ಹಾಗೆ SR ಲೀಲಾಭಗಿನಿ ಅವರು ಕೂಡ ವಿದ್ವಾಂಸರು, ನಮ್ಮ ಸಂಸ್ಕೃತ ಕ್ಷೇತ್ರದಲ್ಲಿ ಶ್ರುತ ವಿದ್ವಾಂಸರು. ಹಾಗಾಗಿ ಅವರೆಲ್ಲರನ್ನೂ ಕೂಡ ಸೇರಿಸಿಕೊಂಡಂತಹ ಈ ಒಂದು ಪದ್ಮಗಂಧಿ ತನ್ನ ಗಂಧವನ್ನು ಎಲ್ಲ ಕಡೆ ಪ್ರಸರಿಸಲಿ. ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಒಂದು ಸರ್ವದಾ ನಿಮ್ಮೆಲ್ಲರ ಒಂದು ಸಹಕಾರ ಈ ಒಂದು ಸಿನಿಮಾಕ್ಕಿರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಭಾವಿಸ್ತೇವೆ. ಧನ್ಯವಾದ.